ನಿಮಗೆ ಎಲ್ಲದರ ಬಗ್ಗೆ ಕ್ಯೂರಿಯಾಸಿಟಿ ಇತ್ತಲ್ಲ, ನಿಮಗೆ ನಟನೆ ಅನ್ನೋದು ಇಲ್ಲ ಅಂದಿದ್ರೆ ನೀವು ಆಕಾಶಕ್ಕೆ ಏಣಿ ಹಾಕ್ಬಿಡ್ತಿದ್ರಾ ಅಂತ? ನಾನು 100% ಡಾಕ್ಟರ್ ಅಂತೂ ಆಗ್ತಾ ಇದ್ದೆ, ಅದು ಮಾತ್ರ ನಿಜ. ಅದು ಅದರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಐ ವಾಸ್ ಸೋ ಒಬ್ಸೆಸ್ಡ್. ನನಗೆ ಈಗಲೂ ಯಾವ ಲೆವೆಲ್ಗೆ ಅಂತಂದರೆ, ನಮ್ಮ ಶ್ರೀರಸ್ತು ಯೂನಿಟ್ನವರು, ಯಾಕೆಂದರೆ ವಿ ಆರ್ ಆಲ್ ಇನ್ ಟಚ್ ಈಗ್ಲೂ. ಒಬ್ಬರು ಯೂನಿಟ್ನವರಿಂದ ಹಿಡಿದು ಈಗಲೂ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಹೆಂಗಿದ್ದೀರಾ ಮೇಡಮ್ ಅಂತ. ಯಾರ್ದು ಏನಾದರೂ ಹೆಲ್ತ್ ರಿಪೋರ್ಟ್ ಅದೇನೋ ಬಂದರೆ ನಂಗೆ ಕಳಿಸ್ತಾರೆ. ನಾನು ಅಂದೆ, ನಾನು ಡಾಕ್ಟ್ರಿಗೆ ಅಲ್ಲಪ್ಪ. ಆಮೇಲೆ ಯಾರಾದರೂ ಡಾಕ್ಟ್ರ್ ನೋಡಿದ್ರೆ ಇಟ್ಸ್ ನಾಟ್ ರೈಟ್ ಆಲ್ಸೋ ಅಂತ. ಇಲ್ಲ ಇಲ್ಲ, ನೀವು ಒಂದ್ಸತಿ ನೋಡ್ಬಿಟ್ಟು ಹೇಳಿ ಅಂತ. ನಾನು ಅಂದೆ, ನೀವು ಡಾಕ್ಟ್ರ್ ಹತ್ರ ಹೋಗಿದ್ದೀರ ತಾನೆ, ಅವರೆಲ್ಲ ಸರಿಗಿದೆ ಅಂತ ಹೇಳಿದಾರೆ ತಾನೆ. ಹೇಳಿದಾರೆ ಮೇಡಮ್, ಆದರೆ ನೀವು ಹೇಳಿ. ಸೊ ಅದೇನೋ ಗೊತ್ತಿಲ್ಲ, ಬಟ್ ಯಾ ಡೆಫಿನೆಟ್ಲಿ ಡಾಕ್ಟರ್ ಅಂತೂ ಆಗ್ತಾ ಇದ್ದೆ. ಓಕೆ, ಯಾರಾದ್ರು ಇನ್ಸ್ಪೈರ್ ಆಗಿದ್ರಾ ಅವಾಗ? ನಿಮಗೆ ಚಿಕ್ಕ ವಯಸ್ಸಲ್ಲಿ ಸೂಜಿ ಕೊಡೋ ಡಾಕ್ಟ್ರು ಯಾರು? ಆ ಥರ ಅಲ್ಲ, ಅಪ್ಪನ ಮನೆ ಸೈಡು ಲೆಕ್ಕನೇ ಇಲ್ಲ, ಅಷ್ಟು ಡಾಕ್ಟ್ರುಗಳಿದ್ದಾರೆ. ಇಟ್ಸ್ ಫ್ಯಾಮಿಲಿ ಫುಲ್ ಆಫ್ ಡಾಕ್ಟರ್ಸ್. ಸೊ ಅದಿರ್ಬೋದು. ಆ್ಯಂಡ್ ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ ಡಾಕ್ಟ್ರ್ ಆಗಿಬಿಟ್ರೆ ಪ್ರಾಣಿಗಳನ್ನೂ ನೋಡ್ಕೋಬೋದು, ಮನುಷ್ಯರನ್ನೂ ನೋಡ್ಕೋಬೋದು ಅಂತ. ಸೊ ಚೆನ್ನಾಗಿದೆ ಮೇಡಮ್ ಇದು ಐಡಿಯಾ. ಒಬ್ಬ ಡಾಕ್ಟರ್ ಆಗಿ ಪ್ರಾಣಿಗಳನ್ನೂ ನೋಡ್ಕೋಬಹುದು, ನಂಗೆ ಗೊತ್ತಿರಲಿಲ್ಲ, ನಾನು ಹಾಗೆ ಅನ್ಕೋತಾ ಇದ್ದೆ ಆ ಏಜಿಗೆ. ನಾನು ಅಂತಿದ್ದೆ ಬೆಳಗ್ಗೆ ಎಲ್ಲ ವೆಟ್ ಆಗ್ತೀನಿ, ಸಂಜೆ ಅದೇ ಮನುಷ್ಯರು ಡಾಕ್ಟರ್ ಅಂತ, ಅಂದರೆ ಮನುಷ್ಯನ ಟ್ರೀಟ್ ಮಾಡ್ತೀನಿ ಅಂತ. ಹಾಗೆಲ್ಲೋ ದೇವ್ರಿಗೆ ಅನಿಸಿರ್ಬೇಕು, ಅಯ್ಯೋ ಇಂಥ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದೀನಿ, ಅದಕ್ಕೆ ಇವಳು ಡಾಕ್ಟ್ರ್ ಆದರೆ ನನಗೆಲ್ಲರೂ ಕಲ್ಲು ಹೊಡಿತಾರೆ ಅಂತ ಒಂದೆರಡು ವರ್ಡ್ ಚೇಂಜ್ ಮಾಡಿಬಿಟ್ಟು ಡಾಕ್ಟ್ರ್ ಬದಲು ಆ್ಯಕ್ಟ್ರ್ ಮಾಡಿಬಿಟ್ರು ಅಷ್ಟೇ. ಸ್ಕ್ರೀನ್ ಮೇಲೆ ಡಾಕ್ಟ್ರ್ ಆಗೋ ತೊಂದರೆ ಇಲ್ಲ, ರಿಯಲ್ ಲೈಫಲ್ಲಿ ಆಗಬೇಡ. ಮ್ಯಾಕ್ಸಿಮಮ್ ಸುಮ್ಮನೆ ಕೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ನಿಮ್ಮ ರಿಪೋರ್ಟ್ ರೀಡಿಂಗ್ ಕರೆಕ್ಟ್ ಇರುತ್ತಾ? ಮೋಸ್ಟ್ ಆಫ್ ದ ಟೈಮ್. ಮೋಸ್ಟ್ ಆಫ್ ಇಟ್. ಲವ್ಲಿ. ಅಯ್ಯೋ ಇದೇನೋ ಡಿಸ್ಕ್ಲೇಮರ್. ನೋ ಡಿಸ್ಕ್ಲೇಮರ್. ಸುಧಾರಾಣಿಯವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್ನೇ ಹೋಗಿ ಕನ್ಸಲ್ಟ್ ಮಾಡಿ ಅಂತ. ಬಟ್ ಜಸ್ಟ್ ಟು ಚೆಕ್ ಅಷ್ಟೇ, ಅವರಿಗೆ ಅರ್ಥ ಆಗುತ್ತೆ, ಅದು ರಿಪೋರ್ಟ್ಸ್ ಅರ್ಥ ಆಗುತ್ತೆ. ಆ್ಯಕ್ಟಿಂಗ್ ಲೈಫ್ ತುಂಬ ಬೇಗ ಶುರು ಮಾಡ್ಕೊಂಡ್ರಿ ನೀವು. ಯಾವತ್ತಾದರೂ ಅನಿಸಿದ್ಯಾ ಬಾಲ್ಯದಲ್ಲಿ ಆ್ಯಕ್ಟಿಂಗ್ ಇಷ್ಟು ಬೇಗ ಬರದೇ ಇದ್ದಿದ್ರೆ ಇನ್ನೊಂಚೂರು ಜಾಸ್ತಿ ಓಡಾಡ್ತಾ ಇದ್ದೆ, ನಾನು ಜಾಸ್ತಿ ಇನ್ವೆಂಟ್ ಮಾಡ್ತಾ ಇದ್ದೆ, ಓಡಾಡ್ತಾ ಇದ್ದೆ, ಸ್ವಲ್ಪ ಎಲ್ಲೋ ರಿಸ್ಟ್ರಿಕ್ಟ್ ಆಯಿತು ಅಂತ ಬಾಲ್ಯನ ಮಿಸ್ ಮಾಡ್ಕೋತೀರಾ? ಅದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇತ್ತು. ಓಕೆ, ಒಂದು ಸ್ವಲ್ಪ ಆ ರಿಗ್ರೆಟ್ಸು ಅಥವಾ ಗೊಂದಲ, ಒಂದು ಸ್ವಲ್ಪ ವರ್ಷ ಯೋಚನೆ ಮಾಡಿದೆ ಅದ್ರ ಬಗ್ಗೆ, ಅದೆಲ್ಲ ಆಯಿತು. ಆಮೇಲೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಕ್ಲಾರಿಟಿನೂ ಬಂತು, ಇಲ್ಲ ಏನಂತಾರೆ, ನಾನು ಇಲ್ಲೇ ಇರಬೇಕಾದವಳು, ಇದಕ್ಕೋಸ್ಕರ ಇಟ್ ವಾಸ್ ಆಲ್ ಪ್ರೀ ಡೆಸ್ಟಿನ್ಡ್. ಇದರಲ್ಲಿ ಬೇರೆ ಏನಂತಾರೆ ಸೆಕೆಂಡ್ ಥಾಟ್ಸು ಡೌಟ್ಸು ಇಲ್ವೇ ಇಲ್ಲ. ಐ ವಾಸ್ ಮೆಂಟ್ ಟು ಬಿ ಹಿಯರ್. ಇಲ್ಲದೇ ಇದ್ರೆ ಕೆಲವೊಂದು ಸೀಕ್ವೆನ್ಸ್ಗಳು ಆ ಥರ ಆಗ್ತಾ ಇರಲಿಲ್ಲ. ಸೊ ಅದಾಗಿದೆ ಅಂತಂದಮೇಲೆ ದೈವಾನುಗ್ರಹ ಅನ್ಬೇಕು ಅಥವಾ ಹಿರಿಯರ ಆಶೀರ್ವಾದ ಎಲ್ಲನೂ, ಎವ್ರಿಥಿಂಗ್ ಪುಟ್ ಟುಗೆದರ್, ಐ ವಾಸ್ ಡೆಸ್ಟಿನ್ ಟು ಬಿ ಇನ್ ದಿಸ್ ಇಂಡಸ್ಟ್ರಿ. ಸೊ ಐ ವಿಲ್ ನಾಟ್ ಫೈಟ್. ಸೊ ನನಗೆ ನಾನೇ ಗೊಂದಲ ಕ್ರಿಯೇಟ್ ಮಾಡ್ಕೊಂಡು ಯೋಚನೆ ಮಾಡಿಕೊಂಡು ಸುತ್ತಲೇ ನನ್ನ ಮನೆಯವ್ರ ತಲೆಯೆಲ್ಲ ಕೆಡಿಸಿ ಯಾತಕ್ಕೆ ಬೇಕು? ಸೊ ಐ ಆಮ್ ಹ್ಯಾಪಿ, ಐ ಎಕ್ಸೆಪ್ಟೆಡ್ ಇಟ್, ಐ ಆಮ್ ವೆರಿ ಹ್ಯಾಪಿ. ನಾನು ಏನೇನು ಮಿಸ್ ಮಾಡ್ಕೊಂಡೋ ಎಲ್ಲನೂ ಮಾಡೋಕ್ಕಾಗತ್ತೆ ಅಂತ ಹೇಳ್ತಿಲ್ಲ, ಬಟ್ ವಾಟ್ ಎವರ್ ಏನೇನು ಮಾಡ್ಬೋದು ಈಗ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಯು ಆರ್ ಎಂಜಾಯಿಂಗ್ ಯುವರ್ ಲೈಫ್? ಎಸ್, ಅಬ್ಸಲ್ಯೂಟ್ಲಿ. ಲೈಫ್ ರೂಲ್ ಏನು ಸುಧಾರಾಣಿಯವ್ರದ್ದು? ಏರಿಳಿತಗಳು ಇದ್ದೇ ಇರುತ್ತೆ, ಅದು ಯಾರಿಗೂ ತಪ್ಪಿದ್ದಲ್ಲ, ಶ್ರೀರಾಮಚಂದ್ರಂಗೆ ತಪ್ಪಿದ್ದಲ್ಲ. ಸೊ ಅಂಥದ್ದಲ್ಲಿ ವಿ ಆರ್ ಮಿಯರ್ ಮಾರ್ಟಲ್ಸ್. ಸೊ ವಾಟ್ ಬರುತ್ತೆ, ಆದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯನೋ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಮೋಟೋ ಇಸ್ ದ ಮೊಮೆಂಟ್ ಯು ಅಕ್ಸೆಪ್ಟೆನ್ಸ್ ಇದ್ದರೆ ದೆನ್ ಅದಕ್ಕೆ ಇವಾಗ ಏನೋ ಒಂದು ತೊಂದರೆ ಇದೆಯಾ, ಅಕ್ಸೆಪ್ಟೆನ್ಸ್ ಇದ್ದಾಗ ಅದಕ್ಕೆ ನೀವೇ ಏನೋ ಒಂದು ಸೊಲ್ಯೂಷನ್ ಕಂಡುಹಿಡ್ಕೋತೀರಾ, ಯು ವಿಲ್ ಮೂವ್ ಫಾರ್ವರ್ಡ್. ನಾನೊಂದು ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಕೃಷ್ಣ ಹೇಳ್ತಾನೆ, ಸಮಸ್ಯೆನ ಸಮಸ್ಯೆಯಾಗಿ ನೋಡಿದಾಗ ನಿನಗದು ಸಮಸ್ಯೆ ಅನಿಸುತ್ತೆ ಅಂತ. ಸಮಸ್ಯೆಗೆ ಉತ್ತರ ಹುಡ್ಕೋದಕ್ಕೋ ಅಥವಾ ಸಮಸ್ಯೆನ ಆಪರ್ಚುನಿಟಿಯಾಗಿ ತೊಗೊಂಡ್ರೆ ಇಟ್ ವಿಲ್ ಬಿ ಫನ್ ಅಂತ. ಲವ್ಲಿ. ಸೊ ನಿಮ್ಮ ಹಾಬೀಸ್ ಅಂತ ಏನು ಸುಧಾರಾಣಿ ಅವ್ರದ್ದು? ಮುಂಚೆ ನಾನು ಬುಕ್ಸ್ ಓದೋದೊಂದು. ಓಕೆ, ಯಾವ 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 ರೀತಿ ಬುಕ್ಸ್? ಒಂದು ಟೈಮಲ್ಲಿ ಎಲ್ಲ ಥರ ಬುಕ್ಸ್ ಓದ್ತಾ ಇದ್ದೆ, ಮಧ್ಯದಲ್ಲಿ ಬರೀ ಬಯೋಗ್ರಫಿಗಳು ಓದ್ತಾ ಇದ್ದೆ.
ತುಂಬ ಇಷ್ಟ ಆಗಿದ್ದು ಅಥವಾ ಆಳಕ್ಕೆ ಇಳಿದಿದ್ದು ಬಯೋಗ್ರಫಿ ಯಾರ್ದು? ತುಂಬ ಜನ ಇದ್ದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯವ್ರದ್ದೇ ಸುಮಾರು, ಅಂದರೆ ಹಿಂದಿ ಇಂಡಸ್ಟ್ರಿ ಇರ್ಬೋದು, ತುಂಬ ಜನದ್ದು ಓದಿದ್ದೀನಿ. ಸೊ ಪ್ರತಿಯೊಂದರಲ್ಲೂ ನಿಮ್ಗೇನೋ ಒಂದು ಇನ್ಸ್ಪೈರಿಂಗ್ ಅಂಶ ಸಿಗುತ್ತೆ, ಇಂಥದ್ದು ಅಂಥದ್ದು ಅಂತಲ್ಲ. ಬಟ್ ಇವರೆಲ್ಲದರಲ್ಲೂ ಒಂದು ಕಾಮನ್ ಟ್ರೇಟ್ ಏನು ಅಂದರೆ ಅವ್ರ ರೆಸಿಲಿಯನ್ಸ್. ಏನೇ ಬರಲಿ, ಎಷ್ಟೇ ಸತಿ ಅವ್ರು ಕೆಳಗೆ ಬಿದ್ರೂ ಅವರು ಮತ್ತೆ ಎದ್ದು ಕೊಡುಕೊಂಡು ಮುಂದೆ ನುಗ್ಗಿದಾರಲ್ಲ, ಪ್ರಾಬ್ಲಿ ದಟ್ ಹಸ್ ಬೀನ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಸೊ ತುಂಬ ಬುಕ್ಸ್ಗಳು ಓದ್ತಿದ್ದೆ. ಮಧ್ಯದಲ್ಲಿ ಅದೇ ಶ್ರೀರಸ್ತು ಶುರು ಆದಮೇಲೆ ಎಲ್ಲ ಏನಂತಾರೆ ಹಾಬೀಸ್ಗಳು, ಅದೇ ಎಕ್ಸಸೈಸ್ ರೊಟೀನ್ ಅದೆಲ್ಲನೂ ಡಿಸ್ಟರ್ಬ್ ಆಯಿತು. ಹಾಗಂತಂದ್ಬಿಟ್ಟು ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಸೊ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಎಲ್ಲನೂ ಒಂದೊಂದಾಗೆ. ಸೊ ಈಗ ಇಷ್ಟು ದಿನ ಬರೀ ಅದೇ ಓದ್ತಾ ಇದ್ನಲ್ಲ, ಮತ್ತೆ ಎಲ್ಲ ಜಾನರ್ ಬುಕ್ಸ್ ಓದಬೇಕು ಅಂತ. ಸೊ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಬುಕ್ಸ್ ಈಗ.